ಗ್ರಹಗಳ ಅವಸ್ಥೆಗಳು. ನವಗ್ರಹಗಳ ಉಚ್ಚ ಸ್ವಕ್ಷೇತ್ರ, ಮಿತ್ರಕ್ಷೇತ್ರ, ಶತ್ರುಕ್ಷೇತ್ರಗಳು ಹೀಗೆ ಭಾವಗಳಿವೆ. ಗೋಚರದಲ್ಲಿ ಪ್ರತಿ ಗ್ರಹವು ಯಾವ ಸ್ಥಿತಿಯಲ್ಲಿದ್ದರೆ ಅದರ ಫಲ ಏನೆಂಬುದು ತಿಳಿಯೋಣ. ಉಚ್ಚಾವಸ್ಥೆ, ಇದಕ್ಕೆ ದೀಪಾವಸ್ಥೆ ಎಂದು ಕರೆಯುವರು. ಗ್ರಹಗಳು ತನ್ನ ಉಚ್ಚ ಸ್ಥಾನಕ್ಕೆ ಬಂದಾಗ ಕೀರ್ತಿ, ಪ್ರಖ್ಯಾತಿ, ಹಿರಿಯರಿಂದ ಮಾನ ಸನ್ಮಾನ, ಗೌರವ, ಸಂಪತ್ತು, ಉತ್ತಮ ಸಂತಾನ ಭಾಗ್ಯ, ವಾಹನಗಳಿಂದ ಲಾಭ, ತೇಜಸ್ಸು, ಕಾರ್ಯಸಿದ್ಧಿ ಎಂದು ತಿಳಿಯುವುದು. ಉದಾಹರಣೆಗೆ ಶುಕ್ರನಿಗೆ ಮೀನರಾಶಿ ಉಚ್ಚಸ್ಥಾನ ಮತ್ತು 27 ಡಿಗ್ರಿಯಲ್ಲಿ ಶುಕ್ರನು ಪರಮೋಚ್ಚನಾಗಿರುತ್ತಾನೆ. ಗ್ರಹವು ಮೂಲ ತ್ರಿಕೋಣದಲ್ಲಿದ್ದರೆ ಸಹ ದೀಪ್ತಾವಸ್ಥೆ ಎನ್ನುವರು. ಎರಡನೆಯದು ಸ್ವಕ್ಷೇತ್ರಾವಸ್ಥೆ, ಇದಕ್ಕೆ ಸ್ವಸ್ಥೆ ಎಂದರೆ ಸಹ ಕರೆಯುತ್ತಾರೆ. ಪ್ರತಿ ಗ್ರಹವು ತನ್ನ ಸ್ವಂತ ಮನೆಗೆ ಬಂದಾಗ ಸುಖಿ, ಖ್ಯಾತಿ, ಪದವಿ, ಧನ, ಸಂಪತ್ತು, ಭೂಮಿ ಪ್ರಾಪ್ತಿ, ಉತ್ತಮ ಸಂತಾನ. ಉದಾಹರಣೆ ಬುಧನಿಗೆ ಮಿಥುನ, ಕನ್ಯಾ ರಾಶಿಗಳು ಸ್ವಕ್ಷೇತ್ರ. ಇನ್ನು ಮಿತ್ರಕ್ಷೇತ್ರ, ಇದಕ್ಕೆ ಮುದಿತಾವಸ್ಥೆ ಎಂದು ಸಹ ಕರೆಯುವರು. ಆನಂದ, ಸುಖ, ಮಿತ್ರರಿಂದ ಮಿತ್ರರಿಗೆ ಸಹಾಯ, ಬಹುಪರಾಕ್ರಮಿ. ಉದಾಹರಣೆ ಗುರುವಿಗೆ ರವಿ, ಚಂದ್ರ, ಕುಜ ಮಿತ್ರರು. ಗುರುವು ಇವರ ಮನೆಗಳಿಗೆ ಬಂದಾಗ ಈ ಫಲ ನೀಡುತ್ತಾನೆ. ನಂತರ ಶಕ್ತಾವಸ್ಥೆ, ಗ್ರಹಗಳ ವಕ್ರವಾಗಿ ಸುತ್ತುವಾಗ ಅಂದರೆ ಹಿಂಬಳಿಗೆ ಚಲಿಸಿದಾಗ ಹೆಚ್ಚು ಧೈರ್ಯ, ಸಂಪತ್ತು, ಕೀರ್ತಿ, ಸಂತಾನ ಭಾಗ್ಯ ಅತಿ ಬಲಿಷ್ಠವಾಗಿರುತ್ತದೆ. ನೀಚಾವಸ್ಥೆ, ಇದಕ್ಕೆ ಬಲಾವಸ್ಥೆ ಎಂದು ಸಹ ಕರೆಯುವರು. ಗ್ರಹವು ತನ್ನ ನೀಚ ಕ್ಷೇತ್ರಕ್ಕೆ ಬಂದಾಗ ಬಂಧು, ವೈರಿ, ದೈವ, ಶಾಸ್ತ್ರದ್ವೇಷ, ಸೆರೆವಾಸ, ನಾನಾ ಮೂಲಗಳಿಂದ ನಷ್ಟ, ಕಷ್ಟ, ಕೀಳು ಜನ್ಮ, ತೊಂದರೆ. ಉದಾಹರಣೆ ಕುಜನಿಗೆ ನೀಚ ಸ್ಥಾನ ಕಟಕ ರಾಶಿ. ಕುಜನು ಅಲ್ಲಿಗೆ ಬಂದಾಗ ಈ ಫಲಗಳುಂಟಾಗುವವು. ಗ್ರಹವು ಪಾಪಯುಕ್ತವಾಗಿದ್ದರೂ ಸಹ ಬಲಾವಸ್ಥೆ ಎನ್ನುವರು. ಇದರ ಫಲ ದ್ರವ್ಯನಾಶ. ಪೀಡ್ಯ, ಗ್ರಹವು ತಾನಿರುವ ರಾಶಿಯನ್ನು ಬಿಡುವಾಗ ನಕ್ಷತ್ರದ ಕೊನೆ ಪಾದದಲ್ಲಿದ್ದಾಗ ಬಂಧನ, ಸೆರೆವಾಸ, ಕಳ್ಳತನ, ದೇಶಭ್ರಷ್ಟತೆ. ಗ್ರಹವು ಅಪವಿಕ್ಷತೆ ಸಹ ಪೀಡಿತ ಎನ್ನುವುದು. ಇದರ ಫಲ ಕಷ್ಟ. ದೀನಾವಸ್ಥೆ, ಗ್ರಹವು ತನ್ನ ಶತ್ರುಕ್ಷೇತ್ರಕ್ಕೆ ಬಂದಾಗ. ಉದಾಹರಣೆ ಶನಿ, ಗುರುವಿಗೆ ಪರಸ್ಪರ ಶತ್ರುತ್ವ ಇರುವುದರಿಂದ ಶನಿಯು ಸಿಂಹರಾಶಿಯಲ್ಲಿರುವಾಗ ಮಕರ, ಕುಂಭದಲ್ಲಿ ಸಂಚರಿಸುವಾಗ ಮನೋಚಿಂತೆ, ಶ್ರಬ್ಲೆ, ಅಸೂಯೆ, ಕಾಯಿಲೆ, ಭ್ರಷ್ಟತೆ, ದುಃಖ ಪ್ರಾಪ್ತಿ. ವಿಕಾಲಾವಸ್ಥೆ, ಗ್ರಹವು ಕ್ರೈಸ್ತನಾಗಿರುವಾಗ ಕೊಡುವ ಫಲ. ರವಿಗೆ ಅತಿ ಸಮೀಪದಲ್ಲಿದ್ದರೆ ಅಸ್ತಮವಾಗಿರುತ್ತದೆ. ರೋಗ, ಅವಮಾನ, ಅನಾಥಾವಸ್ಥೆ, ಸಂತಾನ ವಿಯೋಗ, ಶತ್ರುಪೀಡೆ. ಭೀತಾವಸ್ಥೆ, ಇದಕ್ಕೆ ಅತಿಚಾರ ಎನ್ನುವರು. ಗ್ರಹವು ತನ್ನ ಮಾಮೂಲಿ ಚಲನೆಗಿಂತ ಅತಿ ವೇಗದಲ್ಲಿ ಚಲಿಸುವಾಗ ಶತ್ರುತ್ವ, ಹೀನ ಗುಣ, ನಾನಾ ಮೂಲಗಳಿಂದ ನಷ್ಟ, ಚಿತ್ರಹಿಂಸೆ, ಹೊರದೇಶಗಳಿಂದ ತೊಂದರೆ. ಗ್ರಹಗಳ ಸ್ಥಿತಿ ನೀಡುವ ಬಲ. ಪ್ರತಿ ಗ್ರಹವು ತನ್ನ ಉಚ್ಚಸ್ಥಾನದಲ್ಲಿ ಅಪಾರ ಬಲವನ್ನು, ಮೂಲ ತ್ರಿಕೋಣ ಮತ್ತು ಸ್ವಕ್ಷೇತ್ರವಾಸಿಯಾದಲ್ಲಿ ಸಹ ತುಂಬ ಬಲವನ್ನು, ಮಿತ್ರಕ್ಷೇತ್ರ, ಸ್ವಂತ ಷಡ್ವರ್ಗಗಳು ಸಹ ಉತ್ತಮ ಬಲವನ್ನು ನೀಡುತ್ತವೆ. ಗ್ರಹಗಳು ತಮ್ಮ ದಶಾಕಾಲದಲ್ಲಿ ದಶಾಭುಕ್ತಿ ನಡೆಯುವಾಗಲೂ ಸಹ ಸಿರಿ ಸಂಪತ್ತು, ಧನಧಾನ್ಯ, ಆರೋಗ್ಯ ನೀಡುತ್ತದೆ. ಎರಡನೆಯದು ದಿಗ್ಬಲ. ಬುಧ ಹಾಗೂ ಗುರು ಗ್ರಹಗಳು ಪೂರ್ವ ದಿಕ್ಕಿನಲ್ಲಿ ಲಗ್ನದಲ್ಲಿ, ರವಿ, ಕುಜರು ಉತ್ತರ ದಿಕ್ಕಿನಲ್ಲಿ 10ನೇ ಸ್ಥಾನದಲ್ಲಿ, ಚಂದ್ರ, ಶುಕ್ರರು ದಕ್ಷಿಣದಲ್ಲಿ 4ನೇ ಸ್ಥಾನದಲ್ಲಿ, ಶನಿ ಪಶ್ಚಿಮದಲ್ಲಿ 7ರಲ್ಲಿ ದಿಗ್ಬಲ ಪಡೆದು ತಮ್ಮ ದಶಕಾಲ ಹಾಗೂ ದಶಾಭುಕ್ತಿ ನಡೆಯುವಾಗ ಆಯಾ ದಿಕ್ಕಿನಲ್ಲಿ ಶುಭ ಫಲ ನೀಡುತ್ತಾರೆ. ಶ್ರೇಷ್ಠ ಬಲ, ಗ್ರಹಗಳು ಕೆಲವೊಮ್ಮೆ ಶೀಘ್ರ, ಅತಿ ಶೀಘ್ರ, ಸಮ, ಮಂದ, ವಕ್ರ, ಅತಿ ವಕ್ರವಾಗಿ ಚಲಿಸುತ್ತವೆ. ಶುಭ ಗ್ರಹಗಳು ವಕ್ರವಾದರೆ ಶುಭ, ಅಶುಭ ಗ್ರಹಗಳು ವಕ್ರರಾದಾಗ ಅಶುಭ ಫಲ ನೀಡುತ್ತಾರೆ. ರವಿಚಂದ್ರರು ಮಕರದಿಂದ ಮುಂದಿನ ಭಾಗದಲ್ಲಿ ತಿಳಿಸಿಕೊಡುತ್ತೇನೆ. ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿರುವ ನನ್ನ ಸ್ನೇಹಿತರು, ನಾನು
ಧನ್ಯವಾದಗಳನ್ನು ತಿಳಿಸುತ್ತೇನೆ. ನನ್ನ ಯೂಟ್ಯೂಬ್ ಚಾನಲ್ ಆದ D2D ಮುನಿಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ. ನಿಮಗೆ ಒಳ್ಳೆಯದಾಗಲಿ.